ಈ ದಿನ ಮಾಡುವಂತಹ ಕೆಲಸಗಳು ಒಂದೊಂದು ಅರ್ಥವನ್ನು ಹೊಂದಿದೆ ಹಾಗೂ ಮಹತ್ವವನ್ನು ಸಹ. ಸಾಮಾನ್ಯವಾಗಿ ಈ ದಿನ ಮಾಡಲಾಗುತ್ತೆ. ಯುಗಾದಿ ಚಂದ್ರನ ದರ್ಶನ ಮಾಡಿದರೆ ಚೌತಿ ಚಂದ್ರನ ದರ್ಶನದಿಂದ ಬಂದ ಪಾಪ ನಿವಾರಣೆ ಆಗುತ್ತದೆ ಎಂಬುದು ತಿಳಿದಿದೆ. ಹಾಗೆಯೇ ಈಗಿನ ತಪ್ಪದೇ ಪಂಚಾಂಗ ಶ್ರವಣ ಸಹ ಮಾಡಲಾಗುತ್ತದೆ. ಹಾಗಾದರೆ ಪಂಚಾಂಗ ಶ್ರವಣ ಎಂದರೇನು? ಪಂಚಾಂಗ ಶ್ರವಣ ಬಹಳ ಮಾಡಲಾಗುತ್ತದೆ. ಇದು ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಸಮಾನವಾದ ಫಲವನ್ನು ನೀಡುತ್ತದೆ ಎನ್ನಲಾಗುತ್ತದೆ. ಅಲ್ಲದೆ ಇದರಿಂದ ನವಗ್ರಹದ ಆಶೀರ್ವಾದ ಸಿಗುತ್ತದೆ ಎನ್ನಲಾಗುತ್ತದೆ. ಈ ದಿನ ಪಂಚಾಂಗ ಶ್ರವಣ ಮಾಡುವುದರಿಂದ ಸೂರ್ಯನು ಧೈರ್ಯ ಮತ್ತು ನಂಬಿಕೆ ನೀಡುತ್ತಾನೆ. ಚಂದ್ರನು ಸ್ಥಾನಮಾನವನ್ನು ನೀಡುತ್ತದೆ. ಮಂಗಳವು ಶುಭವನ್ನು ನೀಡುತ್ತದೆ. ಬುಧವು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಗುರುವು ಜ್ಞಾನವನ್ನು ನೀಡುತ್ತದೆ. ಶುಕ್ರನು ಸೌಕರ್ಯ ಮತ್ತು ಸಂತೋಷವನ್ನು ನೀಡುತ್ತದೆ. ಶನಿಯು ಸುಖ ಮತ್ತು ಅಡೆತಡೆಗಳನ್ನು ಇರುತ್ತಾನೆ. ರಾಹು ಮತ್ತು ಕೇತು ಆತ್ಮವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಯುಗಾದಿ ದಿನ ಪಂಚಾಂಗವನ್ನು ಯಾಕೆ ಓದಬೇಕು? ಮುಖ್ಯವಾಗಿ ಪಂಚಾಂಗವು ಸೂರ್ಯ ಸಿದ್ಧಾಂತ ಮತ್ತು ಕಟ್ಟಡವನ್ನು ಆಧರಿಸಿದೆ. ಸಾಂಪ್ರದಾಯಿಕವಾಗಿ ಜನರು ಯುಗಾದಿ ದಿನದಂದು ಪಂಚಾಂಗವನ್ನು ಪಠಣ ಮತ್ತು ಮುಂಬರುವ ವರ್ಷದ ಸಾಮಾನ್ಯ ಮುನ್ಸೂಚನೆಯನ್ನು ತಿಳಿದುಕೊಳ್ಳುತ್ತಾರೆ. ಯುಗಾದಿ ದಿನದಂದು ಪಂಚಾಂಗ ಶ್ರವಣ ಮಾಡುವುದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಈ ವರ್ಷ ಸೂರ್ಯ ರಾಜ, ಮೇಘಾಧಿಪತಿ ಮೋಡಗಳು ಮತ್ತು ಅಧಿಪತಿ ನೀರು ಆಗಿದ್ದರೆ ಅದರ ನೈಸರ್ಗಿಕ ಶತ್ರು ಶನಿ 2025-26 ಯುಗಾದಿಗೆ ನವಮಾಯದಲ್ಲಿ ಸೇನಾಪತಿ ಆಗಿದ್ದಾರೆ. ನೈಸರ್ಗಿಕ ಪಾಪ ಸೂರ್ಯನು 4 ಹುದ್ದೆಗಳನ್ನು ಪಡೆಯುತ್ತಾನೆ, ಶನಿ 1 ಮತ್ತು ಬುಧ 1 ಪಡೆಯುತ್ತಾನೆ. ಆದರೆ ನೈಸರ್ಗಿಕ ಪಾಪ ಶುಕ್ರ ಚಂದ್ರನಿಂದ ನಾವು 1 ಸಿಗುತ್ತವೆ. ಇವೆಲ್ಲವರ ಗ್ರಹಗತಿಗಳ ಪರಿಣಾಮವಾಗಿ ಈ ವರ್ಷದ ಫಲ ಉತ್ತಮವಾಗಿದೆ. ಈಗ ಶ್ಲೋಕ: ನಿತೇಷ್ಟ ಶ್ರೀಯವಾದಿ ವಾರಾಯಶೋಧನಂ ನಕ್ಷತ್ರ ಧರತೆ ಪಾಪಂ ರೋಗ ನಿವಾರಣ ಕರ್ನಾಟ ಕಾರ್ಯದ ಸಿದ್ಧಿಸ್ತು ಪಂಚಾಂಗ ಉತ್ತಮ ಕಲಾ ವಿಕ್ರಮ ಬುದ್ಧಿಮಾನ್ ದೇವತಾಂಗಂ ಲಭೆ. ಇಲ್ಲಿಗೆ ಪಂಚಾಂಗ ಶ್ರವಣ ನಾವೇ. ಥ್ಯಾಂಕ್ ಯು. ಈಗ ಹಕ್ಕಿಯೊಂದಿಗೆ ಸಂಭಾಷಣೆಯನ್ನು ನಡೆಸಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಆರ್ಯ. ಯಾವ ಭಾಷೆ ಅಂತ ನೀವೇ ಕೇಳುವ. Chataka
बहु सम्यक् उक्तवती आर्या, अभिनन्दनानि. ಸೊ ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಏನಾಗಲಿ, ಕನ್ನಡದ ಜೊತೆಗೆ ಮಾತೃಭಾಷೆಯ ಜೊತೆಗೆ ಸಂಸ್ಕೃತದಂತಹ ಒಂದು ಶ್ರೀಮಂತ ಭಾಷೆಯನ್ನು ಹೇಳ್ಕೊಡ್ತಾ ಇರೋಂಥ ತಂದೆ ತಾಯಿಗಳಿಗೂ ಕೂಡ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಈಗ ಸಾನ್ವಿ ಹೆಗಡೆಯಿಂದ ಜಲ್ಕಾನೆ ನೋಡೋಣ.